ನಮಗೆ ಮುಳುಗಡೆ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಸಿಕ್ಕದು ಇದ್ರ ಮೇಲೆ ಓಡಾಡಿದಂಥ ಕೃಷ್ಣ ಸಾಹೇಬರು ರಾಜ್ಯದ ಸಚಿವರಾಗಿ ಬಂದು ಇಲ್ಲಿ ಈ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಂದರೆ ನಮ್ಮ ಜೀವನದಲ್ಲಿ ಹಸಿರುಮಕ್ಕಿ ಸೇತುವೆ ಆಗತ್ತೆ ಅನ್ನೋದಂಥ ಕನಸು ನಮ್ಮ ಜೀವಮಾನದಲ್ಲೇ ಇಲ್ಲ ಅಂತ ಮಾಡ್ಕೊಂಡಿದ್ವಿ. ಅಂಥದಕ್ಕೆ ಇವತ್ತೊಂದು ಸೇತುವೆ ಕಟ್ಟಿಕೊಟ್ಟಿದ್ದಾರೆ. ಮಲೆನಾಡಿನ ಜೀವನಾಡಿ ಶರಾವತಿ ನದಿಯ ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ದಶಕಗಳ ಕಾಲ ದ್ವೀಪದಂತಾಗಿದ್ದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಆಡುಗೋಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಬಹುದೊಡ್ಡ ಕನಸೊಂದು ಕೊನೆಗೂ ನನಸಾಗುವ ಕಾಲ ಕೂಡಿಬಂದಿದೆ. ಸಂಜೆ ಕವಿಯುತ್ತಿದ್ದಂತೆ ಲಾಂಚ್ ಸೇವೆ ಸ್ಥಗಿತಗೊಂಡು ತುರ್ತು ಪರಿಸ್ಥಿತಿಯಲ್ಲೂ ಮರುದಿನ ಬೆಳಗಾಗುವವರೆಗೆ ಕಾಯಬೇಕಿದ್ದ ಆ ಭಾಗದ ಜನರ ಸಂಕಟಕ್ಕೆ ಮುಕ್ತಿ ನೀಡಲು ಹಸಿರುಮಕ್ಕಿ ಸೇತುವೆ ಉದ್ಘಾಟನೆಗೆ ಸಜ್ಜಾಗುತ್ತಿದೆ. ದಶಕಗಳ ಕಾಲ ಕತ್ತಲಲ್ಲಿದ್ದ ಶರಾವತಿ ಮುಳುಗಡೆ ಸಂತ್ರಸ್ತರ ಬಾಳಲ್ಲಿ ಈ ಸೇತುವೆ ಹೊಸ ಬೆಳಕು ಮೂಡಿಸುತ್ತಿದೆ. ಈ ಬೃಹತ್ ಕಾಮಗಾರಿ ಈಗ ಅಂತಿಮ ಘಟ್ಟ ತಲುಪಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆಯಾಗಲಿದೆ. ಇದರ ಬೆನ್ನಲ್ಲೇ ದಶಕಗಳ ಕನಸು ನನಸಾಗುತ್ತಿರುವ ಸಂಭ್ರಮದಲ್ಲಿರುವ ಸ್ಥಳೀಯರ ಒಂದು ಪ್ರಮುಖ ಒತ್ತಾಸೆ ಮುನ್ನೆಲೆಗೆ ಬಂದಿದೆ. ಅದೆಂದರೆ ತಮ್ಮ ನೆಚ್ಚಿನ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಕೇವಲ ಶಾಸಕರಾಗಿ ಮಾತ್ರವಲ್ಲದೆ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದ ಸಚಿವರಾಗಿ ಬಂದು ಈ ಸೇತುವೆಯನ್ನು ಉದ್ಘಾಟಿಸಬೇಕು ಎಂಬುದು ಆ ಭಾಗದ ಸಮಸ್ತ ಜನರ ಹೆಬ್ಬಯಕೆಯಾಗಿದೆ. ಇದೇ ಸಂಭ್ರಮದ ಹಾಗೂ ನಿರೀಕ್ಷೆಯ ವಾತಾವರಣದ ನಡುವೆ ಇಂದು ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಘಟಕದ ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಒಟ್ಟಾಗಿ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದರು. ಸೇತುವೆಯ ಬಳಿ ನಡೆಯುತ್ತಿರುವ ಅಂತಿಮ ಹಂತದ ಕಾಮಗಾರಿಯನ್ನು ಖುದ್ದಾಗಿ ವೀಕ್ಷಿಸಿದ ಅವರು ಕೆಲಸದ ವೇಗ ಹಾಗೂ ಗುಣಮಟ್ಟವನ್ನು ಕಂಡು ಅತೀವ ಹರ್ಷ ವ್ಯಕ್ತಪಡಿಸಿದರು. ಹಲವು ದಶಕಗಳಿಂದ ಕೇವಲ ಭರವಸೆಯಾಗಿಯೇ ಉಳಿದಿದ್ದ ಸೇತುವೆ ಇಂದು ಕಣ್ಣೆದುರೇ ಬೃಹದಾಕಾರವಾಗಿ ತಲೆ ಎತ್ತಿ ನಿಂತಿರುವುದನ್ನು ನೋಡಿದ ಗ್ರಾಮಸ್ಥರ ಕಣ್ಣಲ್ಲಿ ಸಾರ್ಥಕತೆಯ ಆನಂದ ಎದ್ದು ಕಾಡುತ್ತಿತ್ತು. ಇವತ್ತು ನಿಟ್ಟೂರು, ಸಂಪೆಗಟ್ಟೆ, ಮತ್ತಿಮನೆ, ಶಂಕಣ್ಣ ಶಾನಬಾಗು ಹಾಗೂ ಉಡುಪಿ ಜಿಲ್ಲೆಯ ಒಂದು ಕೊಲ್ಲೂರು ಈ ಕ್ಷೇತ್ರಕ್ಕೆ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ಇವತ್ತು ಹಸಿರುಮಕ್ಕಿ ಸೇತುವೆ ಇವತ್ತು ನಮ್ಮೆಲ್ಲರ ಕನಸಿನ ಒಂದು ಸೇತುವೆ ಆಗಿತ್ತು. ಆದರೆ ಇವತ್ತು ನಮ್ಮ ಸಾಗರ ಮತ್ತು ಹೊಸನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸಾಹೇಬರ ನೇತೃತ್ವದಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಇದು ಒಂದು ಸೇತುವೆಯ ಒಂದು ಕಾರ್ಯವನ್ನು ಸಂಪೂರ್ಣಗೊಳಿಸಿ ಇನ್ನೇನು ಇದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಸಂಚಾರಕ್ಕೆ ಅವಕಾಶ ಮಾಡಲಿಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಬಾಕಿ ಇದೆ. ಆ ಒಂದು ಸಂಭ್ರಮಕ್ಕೆ ಮತ್ತೊಂದು MLA ಗೋಪಾಲಕೃಷ್ಣ ಅವರು ಹೀಗೆ ಜನಪರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಇವತ್ತು ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಸೇತುವೆಯನ್ನು ಅತ್ಯಂತ ಒಂದು ಶ್ರಮವಹಿಸಿ ಅವರು ಮುತುವರ್ಜಿತೆ ಕಾಳಜಿಯಿಂದ ವಹಿಸಿದ್ದಕ್ಕೆ ಇವತ್ತು ಸಂಪೂರ್ಣ ಕೆಲಸ ಕೊನೆಗೊಳ್ಳುವಂಥ ಹಂತದಲ್ಲಿದೆ. ಇವತ್ತು ಅವರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಟ್ಟೂರು ಕಾಂಗ್ರೆಸ್ ಘಟಕ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಹಾಗೆ ಈ ಒಂದು ಸೇತುವೆ ಸಂಪೂರ್ಣ ಹಂತದಲ್ಲಿತ್ತು. ಇವತ್ತು ಪರಿಪೂರ್ಣವಾಗಿ ಆದ ಮೇಲೆ ಅವರು ಇವತ್ತು ಉದ್ಘಾಟನೆಯನ್ನು ಅವರು ಈಗ MLA ಆಗಿದ್ದಾರೆ. ಅವರು ಗೋಪಾಲಕೃಷ್ಣ ಸಾಹೇಬರು ರಾಜ್ಯದ ಸಚಿವರಾಗಿ ಬಂದು ಇಲ್ಲಿ ಈ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಹಾಗೆ ದೇವರಲ್ಲೂ ಕೂಡ ನಾವು ಅದನ್ನು ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನಾವು ನಮ್ಮೆಲ್ಲರ ಕನಸು ಈ ಕನಸಿಗೆ ನನಸಾಗುವಂಥ ಕೆಲಸ ಗೋಪಾಲಕೃಷ್ಣ ಸಾಹೇಬರು ಮಾಡಿದ್ದಾರೆ. ಅವರಿಗೆ ನಮ್ಮ ನಿಟ್ಟೂರು ಕಾಂಗ್ರೆಸ್ ಘಟಕ ಆಭಾರಿಯಾಗಿರುತ್ತೆ. ಇದು 2018ರಲ್ಲಿ ಇದು ಅನೇಕ ವರ್ಷಗಳಿಂದ ಮಡೆನೂರು ಮತ್ತು ಲಿಂಗನಮಕ್ಕಿ ಎರಡು ಸಾರಿ ಇದು ಮುಳುಗಡೆ ಆಗಿರೋದ್ರಿಂದ 1947, 47, 57ರಲ್ಲಿ ಎರಡು ಮುಳುಗಡೆ ಆಯಿತು. ಆದಂಥ ಸನ್ನಿವೇಶದಲ್ಲಿ ಅನೇಕ ಕುಟುಂಬಗಳು ಇಲ್ಲಿಂದ ವಲಸೆ ಹೋಯಿತು. ಇರುವ ಕುಟುಂಬಗಳಿಗೂ ಕೂಡ ಇಲ್ಲಿ ಸಂಪರ್ಕದ ವ್ಯವಸ್ಥೆಗಳು ಇರಲಿಲ್ಲ. ಅಂಥದ್ರಲ್ಲೇ ಅನೇಕ ಬಾರಿ ಪ್ರಸ್ತಾಪ ಮಾಡಿದಂಥ ಸನ್ನಿವೇಶದಲ್ಲೂ ಕೂಡ ಇದು ಕಾರ್ಯಗತಕ್ಕೆ ಬಂದಿರಲಿಲ್ಲ. 2009ನೇ ಇಸ್ವಿ ಪ್ರಪ್ರಥಮ ಬಾರಿಗೆ ಗೋಪಾಲಕೃಷ್ಣ ಸಾಹೇಬರು MLA ಆದಂಥ ಸನ್ನಿವೇಶದಲ್ಲಿ ವಿಧಾನಸೌಧದಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ಭರವಸೆ ಸಮಿತಿಯ ಅಧ್ಯಕ್ಷರಾದಂಥ ಸನ್ನಿವೇಶದಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಿದರು ಪ್ರಪ್ರಥಮ ಬಾರಿಗೆ. ಹಾಗಾಗಿ ಅವರಿಗೆ ಈಗ ಈ ಸನ್ನಿವೇಶದಲ್ಲೂ ಕೂಡ ನಾವೆಲ್ಲರೂ ಕೂಡ ಅವತ್ತಿನ ದಿನಗಳನ್ನು ನೆನಪಿಸ್ತೀವಿ. ಹಾಗೆ ಅಲ್ಲಿಗೆ ನಿಂತು ಹೋಯಿತು. ಮತ್ತೆರಡನೇ ಕೂಡ ಕಾಗೋಡು ಸಾಹೇಬರು ಮಿನಿಸ್ಟರ್ ಆದಮೇಲೆ ಅದನ್ನು ಅತ್ಯಂತ ಕಾಳಜಿ ವಹಿಸಿ ಇದನ್ನು ಮತ್ತು ಹೊಳೆಬಾಗಿಲು ಎರಡನ್ನೂ ಕೂಡ ಅವರು ಕಾಳಜಿ ವಹಿಸಿ ಅದನ್ನು ತ್ವರಿತಗತಿಯಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಿದರು. ಕಾಮಗಾರಿನೂ ಶುರುವಾಯಿತು.
ಮಧ್ಯದಲ್ಲಿ 5 ವರ್ಷ ಯಾವುದೋ ಕಾರಣಾಂತರದಲ್ಲಿ ಈ ಕಾಮಗಾರಿ ಸ್ಲೋ ಆಯಿತು, ನಿಂತು ಹೋಯಿತು. ಮತ್ತೆ ಇದನ್ನು ಗೋಪಾಲಕೃಷ್ಣ ಸಾಹೇಬರು ಮತ್ತೆ ಪುನಃ ಅವರು MLA ಆದಮೇಲೆ ಅವರೇ ಇದನ್ನು ಸ್ವತಃ ಬೆಂಗಳೂರಲ್ಲಿ ಅನೇಕ ಬಾರಿ ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಅವರನ್ನು ಪ್ರಸ್ತಾಪ ಮಾಡ್ಕೊಂಡು ಇದಕ್ಕೆ ಹಣ ಏನು ಬೇಕು, ಇದಕ್ಕೆ ವ್ಯವಸ್ಥೆ ಏನಾಗಿದೆ ಎಲ್ಲದನ್ನೂ ಕೂಡ ಅವರ ಅತ್ಯಂತ ಇಚ್ಛಾಶಕ್ತಿಯಿಂದ ತಗೊಂಡು ಇದನ್ನು ಇಲ್ಲಿಗೆ ಪರಿಪೂರ್ಣ ಆಗಲಿಕ್ಕಾಗಿ ಮಾಡಿದ್ದಾರೆ. ಆದ್ದರಿಂದ ನಾವೀಗ ಇಡೀ ಈ ಅನೇಕ 4-5 ಡಿಸ್ಟಿಕ್ಗಳಿಗೆ ಇದು ಅತ್ಯಂತ ಹತ್ತಿರದ ಸೇತುವೆ ಆಗಿರೋದ್ರಿಂದ, ಹತ್ತಿರದ ರಸ್ತೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕಿಂತ ಶರಾವತಿ ಸಂತ್ರಸ್ತರ ಬದುಕು ಇಲ್ಲಿಗೆ ನಿಜವಾಗೂ ನಮಗೆ ಮುಳುಗಡೆ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಸಿಕ್ಕೋದು ಇದ್ರ ಮೇಲೆ ಓಡಾಡಿದಂಥ ದಿನದಲ್ಲಿ. ಅಂಥದಕ್ಕೆ ಸಾಕಾರ ಮಾಡಿದಂಥ ನಮ್ಮ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರಿಗೆ ಮತ್ತು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನವರ್ಗದವರು ಕೂಡ ಇದರಲ್ಲಿ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನು ಈ ಉತ್ಸವ ಸಮಯದಲ್ಲಿ ಪ್ರತಿ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಬಂದು ಇದರಲ್ಲಿ ಸಂತೋಷವಾಗಿ ಪಾಲ್ಗೊಂಡು ಎಲ್ಲರೂ ಕೂಡ ಸಹಕರಿಸಿ ಮಾಡೋಣ. ಯಾಕೆಂತಂದರೆ ನಮ್ಮ ಜೀವನದಲ್ಲಿ ಹಸಿರುಮಕ್ಕಿ ಸೇತುವೆ ಆಗುತ್ತೆ ಅನ್ನೋದಂಥ ಕನಸು ನಮ್ಮ ಜೀವಮಾನದಲ್ಲೇ ಇಲ್ಲ ಅಂತ ಮಾಡ್ಕೊಂಡಿದ್ವಿ. ಅಂಥದಕ್ಕೆ ಇವತ್ತೊಂದು ಸೇತುವೆ ಕಟ್ಟಿಕೊಟ್ಟಿದ್ದಾರೆ. ಕಾರಣ ನಮಗೆ 5 ಗಂಟೆ 6 ಗಂಟೆ ಆದಮೇಲೆ ನಮಗೆ ಯಾವುದೇ ಸಂಪರ್ಕ ಇಲ್ಲ. ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಲಾಂಚ್ ಇಲ್ಲ. ಈಗ ಲಾಂಚ್ ಇಲ್ಲ. ಜನ 100 ಕಿಲೋಮೀಟ್ರ್ ಹೋಗ್ಬೇಕು, ಸಾಗರ ಹೋಗ್ಬೇಕು ಅಂದರೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ. ನಮ್ಮ ಸಾಹೇಬರಿಗೂ ಕೂಡ ನಾವು ಮನವರಿಕೆ ಮಾಡ್ತೀವಿ. ಇದನ್ನು ಡಾಂಬರ್ ಆಗೋದು ಲೇಟ್ ಆದರೂ ಕೂಡ ಸಾರ್ವಜನಿಕರ ವ್ಯವಸ್ಥೆ ಒಳಗಡೆಗೆ ಇದನ್ನು ಓಡಾಟಕ್ಕೆ ಅವರು ಮುಕ್ತ ಮಾಡಿಕೊಡ್ಲಿ ಅಂತೇಳಿ ನಾವು ಇಡೀ ಸಮಸ್ತ ಜನ ಎಲ್ಲ ಪಂಚಾಯತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬರು ಜನರ ಪರವಾಗಿ ನಾನು ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದನ್ನು ಆದಷ್ಟು ಬೇಗ ನಮ್ಮ ಸಂಭ್ರಮಕ್ಕೆ ಬೇಗ ಈ ಇಂಜಿನಿಯರ್ಸ್ಗಳು ಬೇಗ ವರ್ಕ್ ಮಾಡಿ ಬಿಟ್ಕೊಡ್ಲಿ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಳ್ತೀನಿ.